ಸಿಎಂ ಕಾಲ್ ಬಳಿಕ ಉಲ್ಟಾ ಹೊಡೆದ ಶಾಸಕ ಎಸ್ಆರ್ ಶ್ರೀನಿವಾಸ್. ನನಗೆ ಅಸಮಾಧಾನ ಇಲ್ಲ ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಹೊರಟಿದ್ದೆ, ಆದರೆ ನಿಗಮ ಮಂಡಳಿ ಮರುರಚನೆ ಬಗ್ಗೆ ಸಿಎಂ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜೀನಾಮೆ ನೀಡುವಂಥ ನಿರ್ಧಾರವನ್ನ ಕೈಬಿಟ್ಟೆ ಅಂತ ಹೇಳಿದ್ದಾರೆ. ಅದೇ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಣಗಾನವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಹೇಳಿರೋದಿಷ್ಟೇ, ಅವತ್ತು ನನಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು, ಇವತ್ತಿನವರೆಗೂ ನಾನು ಅದನ್ನ ಮರೆಯೋದಿಲ್ಲ. ಹಾಗಾದ್ರೆ ಕಾಂಗ್ರೆಸ್ನ ದೂರ್ತಾ ಇದ್ದಾರಾ? ಸೂಕ್ತವಾದಂಥ ಸ್ಥಾನಮಾನವನ್ನ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕ ಕುಮಾರಸ್ವಾಮಿಯನ್ನ ಕೊಂಡಾಡಿದ್ದಾರೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್. ಅವರು JDSನಲ್ಲಿದ್ದಾಗ ಒಳ್ಳೆಯ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕಿತ್ತು. ಅವರು ಈ ಕಡೆ ಬಂದಾಗ ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ ಎಂಬ ಭರವಸೆ ಕೊಟ್ಟಿದ್ರು, ಆದರೆ ಎಲ್ಲ ಹುಸಿ ಆಗಿಬಿಟ್ಟಿದೆ. ಎಲ್ಲ ನಾಯಕರು ಮಾತಾಡ್ತಾರೆ, ಏನೋ ರೀಸನ್ ಹೇಳ್ತಾರೆ, ಅವು ಎಲ್ಲ ಏನು ಮಾಡೋಕ್ಕಾಗುತ್ತೆ, ಆದಮೇಲೆ ಏನು ಮಾಡೋಕ್ಕಾಗಲ್ವಲ್ಲ. ಹೇಳಿದ್ದಾರೆ, ಮಾತಾಡಿದರು, ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ, ಸಚಿವರೆಲ್ಲ ಮಾತಾಡಿದ್ದಾರೆ, ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಏನು ಭರವಸೆ ಕೊಡ್ತಾರೆ ಈಗ? ಏನು ಭರವಸೆ ಭರವಸೆ ಅವೆಲ್ಲ ಏನೂ ಇಲ್ಲ ನಮಗೆ, ಆ ಥರದ್ದು ಏನಿಲ್ಲ. ಬಂದಿತ್ತು, ಮಾತಾಡಿದ್ದೀನಿ. ಇಲ್ಲ, ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಂತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಳ್ಳೇದಾಯಿತು. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ ಆರೆ 1 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ, ನಾನು ನನಗೆ ಇರಲ್ಲ ಇಲ್ಲಿ ಅಂತ ಹೇಳಿದ್ದೆ. ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಈಗ ಅವರೇ ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ. ತಗೊಂತಾರೆ, ಕೊಡ್ತೀವಿ. ಅಲ್ಲ, ಉತ್ತರ ಮುಲಾಜಿಲ್ದಲ್ಲಿ ನಾನು ತಗೊಳ್ತೀನಿ, 5 ನಿಮಿಷದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾವುದು ನಿಗಮ ಮಂಡಳಿಗಳಿಗೆ ರಾಜೀನಾಮೆ ಕೊಟ್ಟರೆ ನಾನು 5 ಮಿನಿಟಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ಮಾಡೋಕ್ಕೆ ಅವ್ರಿಗೆ ಪವರ್ ಐತೆ, ಮಾಡ್ತಾರೆ. ಅದ್ರಾಗೇನು ತಪ್ಪೇನೈತೆ, ಮಾಡಲಿ. ನಾವು ಇವತ್ತು ಕೊಡ್ತೀನಿ ಅಂತ ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ, ನಾನು ಮೊದಲೇ ಅದನ್ನು ಹೇಳಿದ್ದೆ, ಅವ್ರ ಗಮನಕ್ಕೂ ತಂದಿದ್ದೆ. ನಾನು ಅಲ್ಲೇ ನಾನು ಪ್ರಾರಂಭದಲ್ಲೇ ಆಗುವಾಗಲೇ ನನಗೆ ಬೇಡ ಅಂತ ಹೇಳಿದ್ದೆ. ಅವರು ಇಲ್ಲ ಇರಪ್ಪ ಅಂತ ಹೇಳಿದರು. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ರಾಮಲಿಂಗಾರೆಡ್ಡಿ ನಮ್ಮವರೇ ಅಂತ, ಒಳ್ಳೆ ಮನುಷ್ಯ ಅಂತ ಹೇಳಿದರು. ಸುಮ್ಮನಿದ್ದೆ ಅಷ್ಟೇ. ಅವ್ರಿಗೆ ಗೊತ್ತಿತ್ತು ನಾನು ತಗೊಂಡವಾಗಲೇ ಬೇಡ ಅಂತ ಹೇಳಿದ್ದೆ. ಏನೇನು ತೊಂದರೆ ಏನಾದ್ರು ಆಗ್ತಾಯಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ಹೇಳಿದ್ರಲ್ಲ? ಏನಿಲ್ಲ, ತೊಂದರೆ ಏನಿರುತ್ತೆ ಒಬ್ಬರಿಗೆ. ಅಲ್ಲ, ಈಗ ಹೆಂಗೆ ಕಾಂಟ್ರವರ್ಸಿಗಳು ಅಂದರೆ ಎಲ್ಲ ನಿಗಮದಲ್ಲೂ ಅದು ಇದ್ದೇ ಇರ್ತದೆ.